ಕಲಬುರಗಿ ಸಾರಿಗೆ ವಿಭಾಗೀಯ ಇಲಾಖೆಯಿಂದ ವಾಹನಗಳ ಜಪ್ತಿ. ಸಾರಿಗೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ. ಜಂಟಿ ಆಯುಕ್ತರು ಸಾರಿಗೆ ಕಲಬುರಗಿ ಇವರ ಆದೇಶದ ಮೇರೆಗೆ ಅಕ್ರಮ ಮರಳು ಸಾಗಾಣಿಕೆ ಮಾಡುವ ಟಿಪ್ಪರ್ಗಳ ಮೇಲೆ ಹಾಗೂ ವಾಹನ ತೆರಿಗೆ ರೋಡ್ ಟ್ಯಾಕ್ಸ್ ಕಟ್ಟಲಾರದ ವಾಹನಗಳ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕ್ರಮವಹಿಸಲು ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ಹಾಗೂ ವಾಹನಗಳ ಪರಿಶೀಲನೆಗಾಗಿ ಬಳ್ಳಾರಿ ವಿಭಾಗೀಯ ಮೋಟಾರ್ ವಾಹನ ನಿರೀಕ್ಷಕಿ ಉಮಾಯಸ್ ಕೊಂಪಿ ಇವರು ಕುಕನೂರು ಪಟ್ಟಣದ ಸ್ಕೂಲ್ ಬಸ್ ಮತ್ತು 2 ಟಿಪ್ಪರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಆಟೋಗಳನ್ನು ಮತ್ತು ಶಾಲೆಯ ವಾಹನಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ವಾಹನಗಳನ್ನು ಇಟ್ಟುಕೊಳ್ಳಬೇಕು ಎಂದು ವಾಹನ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಟ್ಟಣದಲ್ಲಿ ಅನೇಕ ಆಟೋಗಳು ಮತ್ತು ಲಾರಿ, ಕಾರು, ಟ್ರ್ಯಾಕ್ಸ್, ಟಿಪ್ಪರ್ಗಳು ಸರಿಯಾದ ರೀತಿಯಲ್ಲಿ ರೋಡ್ ಟ್ಯಾಕ್ಸ್ ಮತ್ತು ಇನ್ಸೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಹೀಗೆ ಅನೇಕ ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಓಡಾಡುತ್ತಿವೆ. ಇದರ ಬಗ್ಗೆ ಸಾರ್ವಜನಿಕರು ಸರಿಯಾದ ವಾಹನಗಳ ದಾಖಲಾತಿಗಳು ಮತ್ತು ವಾಹನ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು. ಕೊಪ್ಪಳ ವಿಭಾಗೀಯ ಮೋಟಾರ್ ವಾಹನ ನಿರೀಕ್ಷಕ ಅಧಿಕಾರಿ ವಿಜೇಂದ್ರ ಧವಳಗಿ ಮಾತನಾಡಿ ಕೊಪ್ಪಳ, ಗುಲಬುರ್ಗಾ, ರಾಯಚೂರು, ಹೊಸಪೇಟೆ, ಜಂಟಿ ಸಾರಿಗೆ ಕಲಬುರಗಿ ಇವರ ಆದೇಶದ ಮೇರೆಗೆ ಕೊಪ್ಪಳ ಜಿಲ್ಲೆಯಾದ್ಯಂತ ಮತ್ತು ತಾಲೂಕು ಪಟ್ಟಣಗಳಲ್ಲಿ ತಪಾಸಣೆ ನೆರವೇರಿಸುತ್ತಿದ್ದು, ಪ್ರತಿಯೊಬ್ಬರೂ ಕಡ್ಡಾಯವಾಗಿ ವಾಹನಗಳ ದಾಖಲಾತಿಗಳು ಹೊಂದಿರಬೇಕು ಎಂದು ಹೇಳಿದರು. ವಾಹನಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇಲ್ಲದೆ ಇದ್ದ ಪಕ್ಷದಲ್ಲಿ ವಾಹನ ಮಾಲೀಕರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ನಾಗರಿಕರು ಆಗ್ರಹಿಸುತ್ತಿದ್ದಾರೆ. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು. ಮಾಡಿಸ್ಕೋಬೇಕು ಆ್ಯಕ್ಚುಲಿ FC ಆಗಲಿ ಇನ್ಶೂರೆನ್ಸ್ ಆಗಲಿ ಈ ಸ್ಕೂಲ್ ಬಸ್ಸಸ್ ಎಲ್ಲ ಅಪ್ಡೇಟ್ ಇರಬೇಕು ನೋಡಿ. ಇದ್ರ ಬಗ್ಗೆ ಪೇರೆಂಟ್ಸ್ ಬರೀ ಕಳಿಸೋದೊಂದೇ ಅಲ್ಲ, ಅದರದ್ದು ಗಾಡಿ ಹೇಗಿದೆ, ಆ ಪರಿಸ್ಥಿತಿ ಹೇಗಿದೆ, ಹೋಗ್ಬೋದಾ, ಸೇಫಾ ಅಂತ ನೋಡ್ಕೋಬೇಕು ವೆಹಿಕಲಲ್ಲಿ. ಈವನ್ ಸ್ಕೂಲ್ ಪ್ರಿನ್ಸಿಪಲ್ಲು, ಹೆಡ್ ಮಾಸ್ಟರ್ಸು ಎಲ್ಲ ಅಪ್ಡೇಟ್ ಮಾಡಬೇಕು. ಎಲ್ಲ ಟ್ಯಾಕ್ಸು, ಪರ್ಮಿಟ್ ಆಗಲಿ, ಇನ್ಶೂರೆನ್ಸ್ ಆಗಲಿ, FC ಮಾಡಿಸ್ಬೇಕು. ಅದರಿಂದ ಮಕ್ಕಳಿಗೂ ಸೇಫು. ಮತ್ತು ಟಿಪ್ಪರ್ದು ನಾವು ಸ್ಕ್ವಾಡ್ ನಡೆಸ್ತಾ ಇದ್ದೀವಿ, ಸ್ಯಾಂಡಿಂದು. ಹೌದು, ಅದಕ್ಕೆ ನಮಗೆ ಮೇಜರ್ ಹಾಕಿರೋದಿಲ್ಲಿ. ಅದನ್ನು ಸ್ಕ್ವಾಡ್ ಮಾಡ್ತಾ ಇದ್ದೀವಿ. ಸುಮಾರು ಸೀಸ್ ಮಾಡಿದ್ದೀವಿ ಗಾಡಿ ನಾವು ಕೊಪ್ಪಳ ಡಿಸ್ಟಿಕಲ್ಲಿ. ನಡೀತಾ ಇದೆ ಕಾರ್ಯಾಚರಣೆ. ಹೆಚ್ಚಿನದಾಗಿ ಮಾಹಿತಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೊರಗಡೆ ಜನಸಾಮಾನ್ಯರಿಗೆ ಆಯಿತು, ವಾಹನ ಹೊಂದಿರತಕ್ಕಂಥವ್ರಿಗಾಯ್ತು? ಏನು ಹೇಳೋಣ ರೀ, ಎಲ್ಲರಿಗೂ ಗೊತ್ತಿರೋದೆ. ಎಲ್ಲ ಹುಷಾರಾಗಿ ಓಡಿಸ್ಬೇಕು ಗಾಡಿ, ನಿಧಾನವಾಗಿ. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಮಾಡಿಸ್ಕೋಬೇಕು ಅಷ್ಟೇ ನೋಡಿ.